ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ ಸ್ನಳಪಾಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹಳಸಿನಕಾಯಿ ಬೀಜದಿಂದ ಬೇಳೆ ಸಾರನ್ನ ಯಾವ ರೀತಿ ಮಾಡೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು 20 ಹಳಸಿನಕಾಯಿ ಬೀಜನ ಈ ರೀತಿ ತಗೊಂಡು ನಂತರ ಇದನ್ನ ನಾನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ಗೆ ಹಾಕೊಂಡು ಒಂದು 3 ವಿಷಲ್ನ ಮಾಡ್ಕೊಳ್ತೀನಿ. ಹಾಗೆ ನಾನು ಮತ್ತೊಂದು ಕುಕ್ಕರಿಗೆ ನೋಡಿ 3 ವಿಷಲ್ ಮಾಡ್ಕೊಂತೀನಿ. ಮತ್ತೊಂದು ಕುಕ್ಕರ್ಗೆ ಒಂದು 200 ಗ್ರಾಮ್ ಅಷ್ಟು ಬೇಳೆನ ತೊಳೆದು ತಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ ಅಷ್ಟು ಬೀನ್ಸ್ ಅನ್ನ ಕೂಡ ನಾನು ತಗೊಳ್ತಾ ಇದ್ದೀನಿ. ಅದನ್ನ ಕೂಡ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಳ್ತಾ ಇದ್ದೀನಿ. ಹಾಗೂ ಒಂದು 50 ಗ್ರಾಮ್ ಅಷ್ಟು ಕ್ಯಾರೆಟ್, 2 ಈರುಳ್ಳಿ, 2 ಟೊಮೆಟೊ ಇವೆಲ್ಲದನ್ನ ನಾನು ತಗೊಂಡಿದ್ದೀನಿ. ನಂತರ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ ಹಾಗೂ ಅವಶ್ಯಕತೆ ಬೀಳುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೂ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು. ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ 2 ವಿಷಲ್ನ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ರೀತಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಗೂ ಬೇಳೆಯನ್ನ ಹಾಕಿ ನಾನು 2 ವಿಷಲ್ನ ಈಗ ಮಾಡ್ಕೊಳ್ತೀನಿ. ನಂತರ ನಾನು ಒಂದು ಬಾಣಲಿಗೆ 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು 10 ಹೆಸಳು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಂಡು ಈ ರೀತಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪೌಡರ್, 3 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೂ ಒಂದು 2 ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಗ್ಯಾಸನ್ನು ಆನ್ ಮಾಡಿ ನಾವೇನು ಕುಕ್ಕರಲ್ಲಿ ಬೇಳೆ ಹಾಗೂ ಕ್ಯಾರೆಟ್, ಬೀನ್ಸ್ ತರಕಾರಿನೇನು ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೂ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ. ನೋಡಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಪದಾರ್ಥಗಳೊಟ್ಟಿಗೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ ನಂತರ ನಮ್ಗೆ ಎಷ್ಟು ನೀರು ಬೇಕೋ ಅವಶ್ಯಕತೆ ಬೀಳುವಷ್ಟು ನೀರನ್ನ ಹಾಕಿ ಅದನ್ನ ಕೂಡ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಮ್ಗೆ ನೀರು ಬೇಕಿದ್ರೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಬೇಕಾಗುವಷ್ಟು ನೀರನ್ನ ಹಾಕೊಳ್ಳೋಣ. ನಾವು ಮೊದಲೇ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ವಿ. ನಂತರ ಈಗಲೂ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ. ಹಾಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಗೆ ಈ ಹದ ಸಾಕು ಅಂದ್ರೆ ಸಾರು ಬೆಂದ ನಂತರ ಆಫ್ ಮಾಡ್ಕೊಳ್ಬಹುದು. ಇಲ್ಲ ಮತ್ತೆ ಒಂದ್ ಸ್ವಲ್ಪ ನೀರು ಬೇಕಿದ್ರೆ ನೀರನ್ನ ಹಾಕೊಳ್ಬಹುದು. ನೋಡಿ ಇನ್ನೇನು ಕುದೀತಾ ಇದೆ ಸಾಂಬಾರು. ಆವಾಗ ನಾವು ಏನು ಹಲಸಿನಕಾಯಿ ಬೀಜನ ಏನು ಕುಕ್ಕರಲ್ಲಿ ಹಾಕೊಂಡು ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಸಿಪ್ಪೆಗಳನ್ನ ತೆಗೆದು ಈಗ ನಾವು ಇದಕ್ಕೆ ಹಾಕೊಳ್ಳೋಣ. ಇದು ಬೆಂದಿರೋ ಅಂತ ಹಲಸಿನಕಾಯಿ ಬೀಜ, ಹಾಗೆ ಸಿಪ್ಪೆಯನ್ನು ಕೂಡ ತೆಗೆದು ಕಟ್ ಮಾಡ್ಕೊಂಡಿರೋವಂಥದ್ದು. ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಉಪ್ಪು ಖಾರನ ಚೆಕ್ ಮಾಡಿ ಸಾಂಬಾರನ್ನು ಬೇಯೋದಕ್ಕೆ ಬಿಡೋಣ. ನೋಡಿ ಯಾವ ರೀತಿ ಆಗಿದೆ ನಮ್ಮ ಬೇಳೆ ಸಾಂಬಾರ್ ಅಂತ. ತುಂಬಾ ಚೆನ್ನಾಗಾಗಿದೆ. ನಾವು ಯಾವಾಗ್ಲೂ ಮಿಕ್ಸ್ಡ್ ತರಕಾರಿ ಹಾಗೂ ಬೇರೆ ಬೇರೆ ತರಕಾರಿಲಿ ಸಾಂಬಾರ್ ಮಾಡ್ಕೊಂಡಿರ್ತೀವಿ. ಈ ರೀತಿ ಹಲಸಿನಕಾಯಿ ಬೀಜಲ್ಲಿ ಮಾಡ್ಕೊಂಡಿರಲ್ಲ ಅಲ್ವಾ. ಈ ರೀತಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ತುಂಬಾನೇ ಅದ್ಭುತವಾದ ರುಚಿಯಲ್ಲಿ ಬಂದಿರುತ್ತೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ನೋಡಿ ಈಗ ಸಾಂಬಾರ್ ಕುದೀತಾ ಇದೆ. ಈಗ ಇನ್ನೇನು ಸಾಂಬಾರ್ ಕುದಿಬೇಕಾದ್ರೆ ನಾವು ಒಂದು ಹಿಡಿಯಷ್ಟು ಹಸಿ ಕೊಬ್ಬರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಮತ್ತೆ ಇದನ್ನ ಬೇಯಿಸ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ. ಇದರ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿದೆ. ಒಂದು ಅದ್ಭುತ ರೀತಿಯಲ್ಲಿ ನಮ್ಮ ಸಾಂಬಾರ್ ಬೆಂದು ರೆಡಿ ಆಗಿದೆ. ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಹಲಸಿನಕಾಯಿ ಸೀಸನ್ ಬಂದಾಗ ಮಾತ್ರ ನಾವು ಹಲಸಿನಕಾಯಿ ಬೀಜದಿಂದ ನಾವು ಈ ರೀತಿ ರೆಸಿಪೀಸ್ನ ಮಾಡ್ಕೊಳ್ಬಹುದು. ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ. ಒಂದ್ಸಲ ಟ್ರೈ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಬರೀ ತರಕಾರಿಲಿ ನಾವು ಯಾವಾಗ್ಲೂ ಮಾಡ್ಕೊಂಡಿರ್ತೀವಿ, ಆದ್ರೆ ಈ ರೀತಿ ನಾವು ಮಾಡ್ಕೊಂಡಿರಲ್ವಾ. ಹಾಗಾಗಿ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.